ಓಕೆ ಮೇಡಮ್, ಆಯ್ತು ಮೇಡಮ್. ಮೇಡಮ್ ಈಗ ನೀವು ನಿಮ್ಗೆ ಆ್ಯಕ್ಚುಲಿ ಪೀಪಲ್ಗೆಲ್ಲ ಕೊಟ್ಟಿದ್ದಾರಲ್ಲ ಪ್ರಾಡಕ್ಟು, ಇಬ್ಬರಿಗೆ ದೊಡ್ಡ ಆ್ಯಕ್ಚುಲಿ ನೀವು ಪ್ರಾಡಕ್ಟ್ ಕೊಟ್ಟು ಇಬ್ಬರಿಗೆ ಏನೇನು ಹೆಂಗೆ ಅವರೆಲ್ಲ ಚೆನ್ನಾಗಿದ್ದಾರೆ ಅದು ಮಾತ್ರ ನೋಡಿ ಹೇಳಿ. ನನ್ನ ಹೆಸರು ನಾಗಮಣಿ ಅಂತ. ನಾನು ಫಸ್ಟು ಪೇಷಂಟ್ಗೆ ಕೊಟ್ಟಿದ್ದು ಗಾಲ್ ಬ್ಲಾಡರ್ ಪೇಷಂಟ್ಗೆ ಕೊಟ್ಟೆ. ಅವರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಆವಾಗ ನನಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ನಾವು ರಿಮೂವ್ ಮಾಡ್ಬೋದು, ಆಪ್ರೇಷನ್ ಮಾಡಿಸ್ಬೋದು, ಕರಗಿ ಆಚೆ ಬರುತ್ತೆ, ಎಳ್ನೀರು ಕುಡಿಸಿ, ನೀರು ಕುಡಿಸಿ ಏನೆಲ್ಲ ಮಾಡಿ ಆಚೆ ತರ್ಬೋದು. ಬಟ್ ಗಾಲ್ ಬ್ಲಾಡ್ರ್ ಮಾತ್ರ ಕಲ್ಲಿದ್ದರೆ ಆಚೆ ತರೋಕ್ಕಾಗಲ್ಲ. ಗಾಲ್ ಬ್ಲಾಡ್ರನ್ನೇ ರಿಮೂವ್ ಮಾಡಬೇಕು. ಅದು ಒಂದು ದೇಹದ ಒಂದು ಅಂಗ ನಮಗೆ, ಅದು ಬಹಳ ಮುಖ್ಯ. ಅದು ಯಾಕಂದರೆ ಲಿವರ್ ಬಂದು ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಮಾಡುತ್ತೆ, ಗಾಲ್ ಬ್ಲಾಡ್ರಿಗೆ ಕೊಡುತ್ತೆ. ಗಾಲ್ ಬ್ಲಾಡ್ರ್ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ನಾವೇನಾದರೂ ಆಯಿಲ್ ಫುಡ್ಡು ಅಥವಾ ಹಾರ್ಡ್ ಫುಡ್ ಏನಾದರೂ ತಿಂದಾಗ ಅದು ಸ್ವಲ್ಪವೇ ರಿಲೀಸ್ ಮಾಡುತ್ತೆ, ಜೀರ್ಣಶಕ್ತಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಆ ಪೇಷಂಟ್ಗೆ ಗಾಲ್ ಬ್ಲಾಡರ್ ಪೇಷಂಟಿಗೆ ಇದು ಒಳ್ಳೆ ರಿಸಲ್ಟ್ ಕೊಡ್ತಲ್ಲ, ಅದು ತುಂಬ ಪ್ರಾಡಕ್ಟ್ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನೆಕ್ಸ್ಟು ನಾನು ಕೊಟ್ಟಿದ್ದೆ ನಮ್ಮ ವೆಂಕಟಲಕ್ಷ್ಮಿ ಅವರ ತಮ್ಮನಿಗೆ ಕೊಟ್ಟೆ. ಅವರಿಗೆ ಸ್ಟ್ರೋಕು, ಇದು ಗಿಡ್ಡಿನೆಸ್ ಇರ್ತಾಯಿತ್ತು, ಬೆಳಕಿಗೆ ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ಅವರಿಗೆ ಒಂದು 5 ದಿನದಲ್ಲಿ ಅವರು ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದರು. ಅದರಿಂದ ಬಂದಮೇಲೆ ಫಿಸಿಯೋಥೆರಪಿ 10 ದಿನ ತೊಗೊಂಡ್ರು. ಆದರೂ ಕೂಡ ರೂಮಿಂದ ಆಚೆ ಬಂದಿರಲಿಲ್ಲ ಅವರು. ನಾನು ಒಂದೇ ಒಂದು ಸಿಟ್ಟಿಂಗು ನನ್ನ ಆಕ್ಯುಪಂಚರ್ ಕೊಟ್ಟೆ, ಜೊತೆಗೆ ಈ ವೋಲ್ಟನ್ ಕೊಟ್ಟೆ. ಅವರು ಮಾರನೆಗೆ ನನ್ನ ಕ್ಲಿನಿಕ್ ಬಂದರು. ಒಂದು 3-4 ದಿನದಲ್ಲಿ ಅವರೇ ಓನಾಗಿ ಗಾಡಿ ಓಡಿಸ್ಕೊಂಡು ಬಂದರು ನನ್ನ ಕ್ಲಿನಿಕ್ಕಿಗೆ. ಅವರು ಎಷ್ಟು ಕ್ಯಾಪಿಟಲ್ ಡೈಲಿ ಎಷ್ಟು ಕ್ಯಾಪ್ಸೂಲ್ ತಗೊಂಡಿದ್ದಾರೆ? ಟೈಮ್ಗೆ 5 ರೆಫರ್ ಮಾಡಿದೆ ನಾನು. ಪರ್ ಡೇ 15 ಟ್ಯಾಬ್ಲೆಟ್, 16 15 15 ಹಾಂ ಆಯಿತು. ಹಾಂ ಆಯ್ತು 5 ಕೊಟ್ಟೆ. ಸೊ ಅದು ಅವರು ನಿಜವಾಗ್ಲೂ ನಂಬಕ್ಕೆ ಆಗಲಿಲ್ಲ. ಅಂಥ ಒಂದು ಗುಡ್ ರಿಸಲ್ಟ್ ಬಂದಾಗ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಫಿಡೆಂಟ್ ಬಂತಿದ್ರ ಮೇಲೆ. ಆಮೇಲೆ ಮಂಡಿ ನೋವಿಗೆ ಕೊಟ್ಟೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಹೇಳಲೇಬೇಕು ನಾನು. ಇವರು ಹೇಳಿದ್ರಲ್ಲ ಡಾಗ್ಗೆ ನಾನು ಕೊಟ್ಟೆ ಅಂತ. ನನ್ನ ಮನೇಲಿ 3 ಡಾಗ್ ಇದೆ. ಚೆರಿ ಅಂತ ಅವಳಿಗೆ ಏಜ್ ಆಗಿದೆ. ಒಂದು ದಿನ ಏನಾಯಿತು, ಸೀನ್ತಾ ಇದ್ಲು. ಮನೇಲಿ ಸೀನಿದ ತಕ್ಷಣ ಅಷ್ಟೊಂದು ಬ್ಲಡ್ ಬಂದುಬಿಡ್ತು. ಭಯ ಆಗೋಯ್ತು ನನಗೆ. ಏನು ಮಾಡೋದು, ರಾತ್ರಿ 10:30 ಆಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ತಕ್ಷಣವೇ ನಾನೇನು ಮಾಡಿದೆ, ಅವಳನ್ನ ಟೆರೆಸ್ ಮೇಲೆ ತೊಗೊಂಡೋಗಿ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮಾಡಾದಮೇಲೆ ನನ್ನ ಹೋಮಿಯೋಪತಿನಲ್ಲಿ ಒಂದಿದೆ, ಅದು ಏನೇ ಬ್ಲಡ್ ಆಚೆ ಬಂದ್ರೂ ಕೊಟ್ಟರೆ ಅದು ಸರಿ ಹೋಗುತ್ತೆ. ಅದನ್ನು ತಕ್ಷಣಕ್ಕೇ ನಾನು ಡೈಲ್ಯೂಷನ್ ಪ್ರಿಪೇರ್ ಮಾಡಿಬಿಟ್ಟು ಹಾಕ್ತೆ. ಒಂದು 10 ಡ್ರಾಪ್ಸ್ ಹಾಲಲ್ಲಿ ಕೊಟ್ಟೆ. ಈಗೇನು 1 ಅವರ್ ಆದಮೇಲೆ ಮತ್ತೆ ಅವಳು ಟೆರೆಸ್ ಮೇಲೆ ಒಂದು 3-4 ಕಡೆ ಅದೇ ಥರ ಬ್ಲಡ್ ಬಂತು. ತುಂಬ ಭಯ ಆಯಿತು ನನಗೆ. ಆಮೇಲೆ ಇದು ಸಡನ್ನಾಗಿ ಓಡಲಿಲ್ಲ, ವೋಲ್ಟನ್ ಕೊಡಬೇಕು ಅಂತ ನನ್ನ ತಲೆಗೆ ಹೋಗಿಲ್ಲ. ಆಮೇಲೆ ಹೋಗಿ ಹಿಂಗೆ ಮಲ್ಕೊಂಡಿದ್ದೆ. ಅಯ್ಯೋ ದೇವ್ರೆ, ನಾನು ಯಾವತ್ತೂ ದೇವ್ರನ್ನ ಬೇಡಿಲ್ಲ, ಅವತ್ತು ದೇವ್ರನ್ನ ಬೇಡಿದ್ದೀನಿ. ದೇವ್ರೆ, ಬೆಳಗ್ಗೆವರೆಗೂ ನನ್ನ ಚೆರಿನ ಬದುಕಿಸ್ಕೊಡು, ನಾನು ಹೆಬ್ಬಾಳದಲ್ಲಿ ಅಡ್ಮಿಟ್ ಮಾಡಿಬಿಡ್ತೀನಿ ಅವಳನ್ನ ಅಂತ ಹೇಳಿ ಹಿಂಗೆ ಮಲಗಿದ್ದೆ. ಆಮೇಲೆ ನಮ್ಮದೇ ಮೆಡಿಸನ್ ಇದೆಲ್ಲ ಒಂದು ಸರಿ ಕೊಟ್ಟು ನೋಡೋಣ ಅಂತೇಳಿ 5 ಮೆಡಿಸನ್ನು ಹಾಲಲ್ಲಿ ಓಪನ್ ಮಾಡಿ ಕೊಟ್ಟು ತಿರ್ಗಾ 1 ಅವರ್ಗೆ ಅವಳಿಗೆ ಅದೇ ಥರ ಬಂತು. 5-6 ಸರಿ ಹಾಕಿದ್ಲು. ಎವ್ರಿ 1 ಅವರ್ಗೆ ಒಂದು ಸರಿ ಕೊಡ್ತಾ ಬಂದೆ. ಓಲ್ ನೈಟ್ ನಾನು ನಿದ್ದೆ ಮಾಡಿಲ್ಲ ಮೇಡಮ್. ಬೆಳಗ್ಗೆ ಅಷ್ಟೊತ್ತಿಗೆ ಸೂಪರಾಗಿ ಆಗಿಬಿಟ್ಲು. ಇದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನಾನು ಸರ್ ಹತ್ರ ಶೇರ್ ಮಾಡಿದೆ. ಮತ್ತು ನನ್ನ ಪ್ರಮೋದ್ ಅಂತ ಇದ್ದಾನೆ, ಅವನಿಗೆ ನಾನು ಶೇರ್ ಮಾಡಿದೆ. ನೋಡೋಣ ಈ ಥರ ಹಿಂಗಿತ್ತು, ನಾನು ಕೊಟ್ಟೆ, ನಾಯಿಗೆ ವರ್ಕ್ ಮಾಡಿದೆ ಇದು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಡೈಲಿ 2 ಟ್ಯಾಬ್ಲೆಟ್ ಕೊಡ್ತಾ ಬರ್ತಾಯಿದ್ದೀನಿ. ಅವಳದು ಅಷ್ಟೇ, ಬಾಡಿಲೆಲ್ಲ ಕೂದಲೆಲ್ಲ ಬಂದ್ಬಿಟ್ಟಿತ್ತು, ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇದ್ಲು. ಇವಾಗ ಸೂಪರಾಗಿ ಆಗಿದ್ದಾಳೆ. ಇನ್ನು ಪ್ರಾಣಿಗಳಿಗೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ನಾವೆಲ್ಲರಿಗೂ ಕೊಡ್ಬೋದಲ್ವಾ. ಹಾಗಾಗಿ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಗೋಲ್ಡ್ ಅಚೀವ್ ಆಗೋದಕ್ಕೆ ಅದು ಒಂದು ಕಾರಣನೇ ಅಂತ ಹೇಳ್ಬೋದು. ನಾನು ತುಂಬ ಇಂಟ್ರೆಸ್ಟ್ ಇಟ್ಟು ನಾನು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.